ನಮಸ್ಕಾರ ಸೋನಿ 9 ನ್ಯೂಸ್ಗೆ ಸ್ವಾಗತ. ನಾನು ಸತೀಶ್ ಕುಮಾರ್ ಬಿರಾದರ್. ಮೊದಲಿಗೆ ಹೆಡ್ಲೈನ್ಸ್. ಮಾದರಿ ಚುನಾವಣಾ ನೀತಿ ಸಂಹಿತೆ ಕುರಿತು ಪೊಲೀಸ್ ಇಲಾಖೆ ಹಾಗೂ ಚುನಾವಣಾಧಿಕಾರಿಗಳಿಗೆ ಕಾರ್ಯಾಗಾರ. ಬೀದರ್ ಲೋಕಸಭಾ ಚುನಾವಣೆಯಲ್ಲಿ ಅಯಾಜ್ ಖಾನ್ ಅವರಿಗೆ ಕಾಂಗ್ರೆಸ್ ಟಿಕೆಟ್ ನೀಡಲು ನೂರಾರು ಅಭಿಮಾನಿಗಳ ಆಕ್ರೋಶ. ಕಾರಂಜ ಮುಳುಗಡೆ ಸಂತ್ರಸ್ತರಿಗೆ ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿ ಜಿಲ್ಲಾಧಿಕಾರಿಗಳ ಕಚೇರಿ ಎದುರುಗಡೆ ಅಹೋರಾತ್ರಿ ಧರಣಿ. ಕರ್ನಾಟಕ ಕಾಲೇಜಿನಲ್ಲಿ 22ನೇ ಆರ್.ವಿ. ಬಿಡಪ್ಪ ಪುರಸ್ಕಾರ ಪ್ರದಾನ ಮತ್ತು ಸನ್ಮಾನ ಸಮಾರಂಭ. ರಾಯಲ್ ಎಜುಕೇಷನ್ ಸೊಸೈಟಿ ದಿ ರೆಡ್ ರೋಸ್ ಪ್ರೈಮರಿ ಆ್ಯಂಡ್ ಹೈಸ್ಕೂಲ್ನ ಆಕ್ಟಿವಿಟಿ ಶೋ ಕಾರ್ಯಕ್ರಮ. ಸುದ್ದಿಯ ವಿವರಗಳು. ಬೀದರ್ ಲೋಕಸಭಾ ಚುನಾವಣೆಯ ಹಿನ್ನೆಲೆಯಲ್ಲಿ ಬೀದರ್ ಜಿಲ್ಲೆಯ ಪೊಲೀಸ್ ಅಧಿಕಾರಿಗಳಿಗೆ ಹಾಗೂ ಚುನಾವಣಾ ಅಧಿಕಾರಿಗಳಿಗೆ ಬೀದರ್ ಜಿಲ್ಲಾ ರಂಗಮಂದಿರದಲ್ಲಿ ಒಂದು ದಿನದ ತರಬೇತಿ ಕಾರ್ಯಾಗಾರ ಮಾರ್ಚ್ 12ರಂದು ಜಿಲ್ಲಾಡಳಿತದಿಂದ ಆಯೋಜಿಸಲಾಯಿತು. ಬೀದರ್ ಜಿಲ್ಲಾ ರಂಗಮಂದಿರದಲ್ಲಿ ಬೀದರ್ ಜಿಲ್ಲಾ ಪೊಲೀಸ್ ಇಲಾಖೆ ಅಧಿಕಾರಿಗಳು ಹಾಗೂ ಜಿಲ್ಲಾ ಮಟ್ಟದ ವಿವಿಧ ಇಲಾಖೆ ಅಧಿಕಾರಿಗಳಿಗೆ ಒಂದು ದಿನದ ತರಬೇತಿ ಕಾರ್ಯಾಗಾರದಲ್ಲಿ ಬೀದರ್ ಜಿಲ್ಲಾ ಪೊಲೀಸ್ ಇಲಾಖೆಯ ಮಹೇಶ್ ವೈದ್ಯ ಅವರು ಚುನಾವಣೆ ಕರ್ತವ್ಯ ಹಾಗೂ ಕಾನೂನು ಸುವ್ಯವಸ್ಥೆ ಬಗ್ಗೆ ಮಾಹಿತಿಯನ್ನು ನೀಡಿದರು. ಮುಂದುವರೆದು ಮಾಹಿತಿ ನೀಡಿದ ಮಹೇಶ್ ವೈದ್ಯ ಅವರು ಚುನಾವಣಾ ನೀತಿ ಸಂಹಿತೆ ಉಲ್ಲಂಘನೆ ಮಾಡಿದ ಅಭ್ಯರ್ಥಿಗಳ ವಿರುದ್ಧ ಕೆಲವೊಂದು ಐಪಿಸಿ ಅಡಿಯಲ್ಲಿ ಪ್ರಕರಣ ದಾಖಲಿಸಿಕೊಳ್ಳಲು ಬರುವುದಿಲ್ಲ. ಆದರೆ ಕರ್ತವ್ಯದಲ್ಲಿದ್ದ ಪೊಲೀಸ್ ಅಧಿಕಾರಿಗಳಿಗೆ ಬೆದರಿಕೆ ಹಾಕಿದ ಅಭ್ಯರ್ಥಿಯ ವಿರುದ್ಧ ಪ್ರಕರಣ ದಾಖಲಿಸಿಕೊಳ್ಳಬಹುದು. ಈ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿ ಡಾಕ್ಟರ್ ಎಚ್.ಆರ್. ಮಹಾದೇವ್, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಟಿ. ಶ್ರೀಧರ್, ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಮಹಾಂತೇಶ್ ಬೆಳಗಿ ಮತ್ತು ಸಹಾಯಕ ಆಯುಕ್ತರಾದ ಶಿವಕುಮಾರ್ ಶಿಲ್ವಂತ್ ಹಾಗೂ ಪೊಲೀಸ್ ಅಧಿಕಾರಿಗಳು, ವಿವಿಧ ಇಲಾಖೆ ಅಧಿಕಾರಿಗಳು ಇದ್ದರು. 128 ಇದೆ ಥರ್ಡ್ ಕೆಟಗರಿ ಅಫೆನ್ಸ್. ಆಮೇಲೆ 130 ಏನದಲ್ಲ ಇದು ಥರ್ಡ್ ಕೆಟಗರಿ ಅಫೆನ್ಸ್. ಥರ್ಡ್ ಕೆಟಗರಿ ಯಾವುದು? ಆನ್ ದ ಡೇಟ್ ಆಫ್ ಪೋಲಿಂಗ್. ಯಾವುದೇ ವ್ಯಕ್ತಿ ಪೋಲಿಂಗ್ ದಿನ ಅಂತ ಹೇಳಿದ್ರು ಯಾವ್ಯಾವು? ಇನ್ ಅಂಡ್ ವಿದಿನ್ 100 ಮೀಟರ್ಸ್. ಇನ್ ಅಂಡ್ ವಿದಿನ್ 100 ಮೀಟರ್ಸ್. ನೋಡ್ರಿ, ಇನ್ ಅಂಡ್ ವಿದಿನ್ 100 ಮೀಟರ್ಸ್ ಟೇಕನ್ at any polling station, commit any of the following within the polling station or in any public or private place with the distance of 100 meters of the polling station, namely ನಾನು ಕಲಗಟ್ಟಿಗೆ ಬಿದ್ದಾಗ ಆಗುತ್ತೇನೆ. ಈ ASI, HC ಮತ್ತು PC ಗಳು ಅದು ಜಿಲ್ಲೆ ಓಡಾಡ್ತಿರ್ತೀರಿ ನೀವೆಲ್ಲ. ನನ್ನ ಕೋರ್ಟ್ PC ಏನಿದ್ದ ಅದು ವ್ಯಕ್ತಿ ಅಲ್ಲೇ ಸುಮಾರು ವರ್ಷ ಇರೋದ್ರಿಂದ ಭಾಳ ಪರಿಚಯ ಆಗಿತ್ತು. ನಮಗೆ ರಾಜಕೀಯ ಮಾಡಿಸೋದ್ರಿಂದ ಸ್ವಲ್ಪ ಪ್ರಭಾವಿ ವ್ಯಕ್ತಿಯಾಗಿದ್ದ ಆ HC. ಇಲೆಕ್ಷನ್ ಬಂತು. ಎಲೆಕ್ಷನ್ ಟೈಮ್ ಒಳಗಡೆ ಒಂದು ಊಟ ಬಂತು. ಊಟಕ್ಕೆ ಹೊತ್ತಾದಾಗ ಆ ಟೈಮ್ ಒಳಗಡೆ ನಿಮ್ಗೆ ಊಟಕ್ಕೆ ಯಾರು ಕೇಳ್ತಾರೆ ಗೊತ್ತು? ನಿಮಗೆ ಯಾರು ಮಾಡ್ತಾರೆ ಊಟ? ನಿಮ್ಗೆ ಆ ಟೈಮ್ಗೆ ಯಾರು ಕ್ಯಾಂಡಿಡೇಟ್ಗಳು ಮಾಡ್ತಾರೆ. ಯೂಶಲಿ 100 ಮೀಟರ್ ದಾಟಿದ ನಂತರ ಅವರು ಊಟದ ಪಾಕೆಟ್ಗಳನ್ನು ಇಟ್ಕೊಂಡಿರ್ತಾರೆ. 100 ಕೃತ್ಯಗಳು ನಿಮ್ಮನ್ನು ಎಲ್ಲಿ ತಂದಿರ್ತಾವೋ ಒಂದು ತಂದಿರ್ತಾವೆ. ಎಸ್ಪೆಷಲಿ ಮಹಿಳಾ ಅಧಿಕಾರಿಗಳು ಅವತ್ತು ಯಾವ ಬಣ್ಣ ಸೀರೆ ಇವತ್ತು ಭಾಳ ಇಂಪಾರ್ಟೆಂಟ್. ಯಾವ ರೀತಿ ಹೂ ಮುಡ್ಬೋದು ಅನ್ನೋದು ಭಾಳ ಇಂಪಾರ್ಟೆಂಟ್. ಅಲ್ಲಿ ಏನಾದರೂ ಲಕ್ಷ್ಮೀ ಫೋಟೋ ಇತ್ತಪ್ಪ, ಇಲ್ಲೇ ಬೂತ್ ಒಳಗಡೆ ಲಕ್ಷ್ಮೀ ಕೂತ್ಕೊಂಡಿರ್ತಾರೆ. ಸೊ ಇಂಥ ವಿಷಯಗಳು ಭಾಳ ಕೌಂಟ್ ಆಗ್ತಿರ್ತಾವೆ. ದಯವಿಟ್ಟು ಒಂದು ಕಲ್ಚೆ ಬಗ್ಗೆ ಗಮನ ಇರಲಿ. ಬೀದರ್ ಬಸ್ ಸ್ಟ್ಯಾಂಡ್ ಒಳಗಡೆ ನಿಂತ್ಕೊಂಡಾಗ ಮಹೇಶ್ವರಪ್ಪನವರು ತಮ್ಮ ಜೀಪಿನೊಳಗಡೆ ಹೊರಟಿದ್ರು. ಅವರು ಮೂಲತವಾಗಿ ಬಸವ ಕಲ್ಯಾಣದವರು. ಇಲ್ಲಾಕೆ ನಿಂತ್ಕೊಂಡ್ರಿ 30 ಜನ ಅಂತ ಕೇಳಿದಾಗ, ಇಲ್ಲಿ ಸರ್ ನಾವು ಬಸವ ಕಲ್ಯಾಣಕ್ಕೆ ಹೋಗಿ ಊಟ ಹಾಕಕ್ಕೆ ಮಾಡಿದ್ವಿ, ಅದಕ್ಕೆ ವೇಟಿಂಗ್ ಫಾರ್ ದ ಬಸ್ ಅಂತಂದ್ವಿ. ಅಂದಂಗೆ ಯಾವ ಪಕ್ಷಕ್ಕೆ ಊಟ ಹಾಕ್ತೀವಿ ಅಂತ ಕೇಳಿದರು. ಸರ್ ನಾವು ಕಾಂಗ್ರೆಸ್ಗೆ ಹಾಕ್ತೀವಿ. ಕಾಂಗ್ರೆಸ್ಗೆ ಹಾಕಂಗಿಲ್ಲ, ಹಾಕಿದರೆ BJPಗೆ ಹಾಕ್ಬೇಕು ಅಂತ ಹೇಳಿದ್ರು. ಇಲ್ಲ ಸರ್ ನಾವು ಕಾಂಗ್ರೆಸ್ನವ್ರು ನಮ್ಗೆ ಭಾಳ ಹೆಲ್ಪ್ ಮಾಡ್ಯಾರ, ಆದ್ದರಿಂದ ನಾವು ಕಾಂಗ್ರೆಸ್ಗೆ ಹಾಕ್ತೀವಿ ಅಂತಂದರು. ನೀವು ಕಾಂಗ್ರೆಸ್ಗೆ ಹೋಗ್ತೀನಿ ಅಂದರೆ ನಿಮಗೆ ನಾನು ಬಸ್ ಹಚ್ಕೊಡಂಗಿಲ್ಲ ಅಂತ ಹೇಳಿ ತಕ್ಷಣವೇ ತಮ್ಮ ಸಿಬ್ಬಂದಿ ಮೂಲಕ ಒಂದು ವ್ಯಾನನ್ನು ತರಿಸಿದರು. ವ್ಯಾನ್ ತರಿಸಿ ಬಸ್ ಸ್ಟ್ಯಾಂಡ್ನಲ್ಲಿದ್ದಂಥ ಬೀದರ್ ಬಸ್ ಸ್ಟ್ಯಾಂಡ್ನಿಂದ ನಮ್ಮನ್ನೆಲ್ಲನೂ ಒಂದು ವ್ಯಾನ್ ಒಳಗಡೆ ಕೂಡಿಸಿ ಊರೊಳಗಡೆ ಯಾವುದೋ ಒಂದು ಪರವಾಗಿಲ್ಲ 353 ಜೊತೆಗೆ 188 ಬಂತು ಹಾಕ್ಕೊಡ್ರಿ. ಸಿಂಗಲ್ 188 ಹಾಕೋದಕ್ಕೆ ಬರಂಗಿಲ್ಲ. ಓಕೆ, ಹಾಂ ಹಾಂ ಸೇಮ್ 353 ಅವಾಗ 188 ಬರ್ತಾವೆ. 188 ಇಟ್ಕೊಂಡು ನೀವು ಅದನ್ನು ದೊಡ್ಡದು ಆಫೆನ್ಸ್ ಆಗ್ತದೆ. ಡೋಂಟ್ ರಿಜಿಸ್ಟರ್ ಇಟ್. ಡೈರೆಕ್ಟ್ ಅಂತ ಅಪ್ರೋಚ್ ದ ಕೋರ್ಟ್. ಬರೋ ಸುಪ್ರೀಂ ಕೋರ್ಟ್ ಡಿಸಿಷನ್ ಅದಕ್ಕೆ 498 494 ರಿಲೀಸ್ ಮಾಡಿ ಬರುತ್ತೆ. ಆದರೆ 494 ಅಷ್ಟ ಮಾಡಿ ಬರೋದು. ಬೀದರ್ ಜಿಲ್ಲೆಯಲ್ಲಿ 4.5 ಲಕ್ಷ ಮುಸ್ಲಿಮರಿದ್ದು ಬೀದರ್ ಲೋಕಸಭಾ ಚುನಾವಣೆಯಲ್ಲಿ ಈ ಸಲ ಮೈನಾರಿಟಿ ಮುಖಂಡ MD ಅಯಾಜ್ ಖಾನ್ ಅವರಿಗೆ ಕಾಂಗ್ರೆಸ್ ಟಿಕೆಟ್ ನೀಡುವಂತೆ ಆಗ್ರಹಿಸಿ ಅಯಾಜ್ ಖಾನ್ ಅಭಿಮಾನಿಗಳಿಬ್ಬರು ಮೈ ಮೇಲೆ ಪೆಟ್ರೋಲ್ ಸುರಿದುಕೊಂಡು ಆತ್ಮಹತ್ಯೆಗೆ ಯತ್ನಿಸಿದ ಘಟನೆ ಬೀದರ್ ನಗರದ ಜಿಲ್ಲಾ ಕಾಂಗ್ರೆಸ್ ಕಚೇರಿ ಎದುರುಗಡೆ ಮಾರ್ಚ್ 11ರಂದು ನಡೆದಿದೆ.
ಮಾರ್ಚ್ 11ರಂದು ಮಹಿಳೆಯರು ಸೇರಿ ನೂರಾರು ಸಂಖ್ಯೆಯಲ್ಲಿ ಜಮಾಯಿಸಿದ ಕಾರ್ಯಕರ್ತರು ಕಾಂಗ್ರೆಸ್ ಮುಖಂಡ ಅಯಾಜ್ ಖಾನ್ ಅವರಿಗೆ ಟಿಕೆಟ್ ನೀಡುವಂತೆ ಆಗ್ರಹಿಸಿ ಬೀದರ್ ಜಿಲ್ಲಾ ಕಾಂಗ್ರೆಸ್ ಕಚೇರಿ ಮುಂದೆ ಉಗ್ರ ಪ್ರತಿಭಟನೆ ನಡೆಸಿದಲ್ಲದೆ ಟೈರಿಗೆ ಬೆಂಕಿ ಹಚ್ಚಿ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಆಲ್ ಇಂಡಿಯಾ ಇಮಾಮ್ ಕೌನ್ಸಿಲ್ ಬೀದರ್ ಜಿಲ್ಲಾಧ್ಯಕ್ಷರು ಮಾತನಾಡಿ, ಕರ್ನಾಟಕ ಮಕುಟುಂಬಮಣಿಯಾಗಿರುವ ಬೀದರ್ ಜಿಲ್ಲೆಯಿಂದ ಬೀದರ್ ಲೋಕಸಭಾ ಚುನಾವಣೆಯಲ್ಲಿ ಮೈನಾರಿಟಿ ಅಭ್ಯರ್ಥಿಯಾಗಿರುವ ಕಾಂಗ್ರೆಸ್ ನಾಯಕ ಅಯಾಜ್ ಖಾನ್ ಅವರಿಗೆ ಟಿಕೆಟ್ ನೀಡಬೇಕು ಎಂದು ಕಾಂಗ್ರೆಸ್ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರಾದ ರಾಹುಲ್ ಗಾಂಧಿ, ಲೋಕಸಭೆ ಸಂಸದೀಯ ಪಕ್ಷದ ನಾಯಕ ಎಂ ಮಲ್ಲಿಕಾರ್ಜುನ್ ಖರ್ಗೆ ಮತ್ತು ಕೆಪಿಸಿಸಿ ಕಾರ್ಯಾಧ್ಯಕ್ಷರಾದ ಈಶ್ವರ್ ಖಂಡ್ರೆ ಅವರಲ್ಲಿ ಮನವಿ ಮಾಡಲಾಗುವುದು ಎಂದರು. ಕಟ್ಟಡ ಕಾರ್ಮಿಕ ಸಂಘದ ಅಧ್ಯಕ್ಷ ಅನಿಲ್ ಕುಮಾರ್ ಗಂಜಕರ್ ಅವರು ಮಾತನಾಡಿ, ಕಾಂಗ್ರೆಸ್ ನಾಯಕ ಅಯಾಜ್ ಖಾನ್ ಅವರಿಗೆ ಟಿಕೆಟ್ ನೀಡಬೇಕು ಎಂದು ಮನವಿಯನ್ನು ಮಾಡಿದರು. इधर में लोकसभा इलेक्शन होने जा रहा है और पूरे देश में लोकसभा इलेक्शन का ऐलान हो चुका है। अब देखना यह है कि पूरे स्टेटों में, बल्कि खुसूसन रियासत कर्नाटक में जो कांग्रेस पार्टी ने माइनॉरिटीज़ को देने का जो वादा किया है, 4 टिकट देने का वादा किया था, 5 का मुतालबा हुआ है और जो है 4 टिकट देने का उन्होंने ख्वाहिश की है। और हमें उम्मीद है कांग्रेस पार्टी से, जनाब राहुल जी साहब से और पूरे कांग्रेस के बड़े नेताओं से, खरगे साहब से, ईश्वर खंड्रे साहब से हमारी ये विनती है, गुजारिश है लोगों से कि वो माइनॉरिटीज़ में जो है यहाँ पर बीदर से लोकसभा का टिकट जो है माइनॉरिटीज़ को दें। और माइनॉरिटीज़ में तमाम ज़िले के और ताल्लुक़ों के तमाम लोगों की ये ख्वाहिश है कि जनाब अयाज खान साहब को टिकट दिया जाए। और इस वक्त पूरे शहर के मुसलमान, ख़ास तौर पर दलित, मुस्लिम और सिख, ईसाई, ये तमाम के तमाम लोग जो है बहुत ही गुस्से में है, क्योंकि उनको ये बात मालूम हुई है कि इस वक्त टिकट किसी और को दिया जा रहा है। 2019 ಎಲೆಕ್ಷನ್ ಲೋಕಸಭಾ ಎಲೆಕ್ಷನ್ ಏನು ಬರ್ತಾ ಇದೆ. ಆ ಎಲೆಕ್ಷನಲ್ಲಿ ಬೀದರ್ ಜಿಲ್ಲೆ ಅಲ್ಪಸಂಖ್ಯಾತರಿಗೆ ಟಿಕೆಟ್ ಕೊಡಬೇಕಂತ ಹೇಳಿ ನಾವು ಮನವಿ ಮಾಡಿದೆವು, ಮಾಡ್ತಾ ಬಂದಿದ್ದೆವು. ಇವಾಗ ಏನಾಯ್ತದೆ ಅಂದರೆ, ಇವಾಗ ಈಶ್ವರ್ ಖಂಡ್ರೆ ಅವರಿಗೆ ಕೊಡ್ತಾರೆ ಅಂತ ಹೇಳಿ ಒಂದು ಸುದ್ದಿ ಬರ್ತಾ ಇದೆ. ಅದರ ಸಲುವಾಗಿ ಬೀದರ್ ಜಿಲ್ಲೆಯಲ್ಲಿ ಮುಸಲ್ಮಾನರು, ಕ್ರೈಸ್ತರು, ಬುದ್ಧಿಸ್ಟ್, ಅಲ್ಪಸಂಖ್ಯಾತರು ಎಲ್ಲರೂ ಒಂದಾಗಿ ರಾಹುಲ್ ಗಾಂಧಿ ಅವರಿಗೆ ಹಾಗೂ ಈಶ್ವರ್ ಖಂಡ್ರೆ ಅವರಿಗೆ ಮತ್ತು ನಮ್ಮ ಮಾನ್ಯ ಖರ್ಗೆ ಅವರಿಗೆ ಮನವಿ ಮಾಡ್ತಾಯಿದ್ದೀವಿ. ಬೀದರ್ ಜಿಲ್ಲೆಗೆ MD ಅಯಾಜ್ ಖಾನ್ ಅವರಿಗೆ ಟಿಕೆಟ್ ಕೊಡಬೇಕಂತೇಳಿ ನಮ್ಮ ಮನವಿ ಅದು. ಬೀದರ್ ಜಿಲ್ಲೆಯ ಕಾರಂಜ ನೀರಾವರಿ ಯೋಜನೆಯಲ್ಲಿ ಹೊಲ ಮನೆ ಕಳೆದುಕೊಂಡ ಸಂತ್ರಸ್ತರಿಗೆ ವೈಜ್ಞಾನಿಕವಾಗಿ ಪರಿಹಾರ ನೀಡಲು ಒತ್ತಾಯಿಸಿ ಮಾರ್ಚ್ 11ರಂದು ಬೀದರ್ ನಗರದ ಗಾಂಧಿಗಂಜ್ನ ರೈತ ಭವನದಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿವರೆಗೆ ರ್ಯಾಲಿ ನಡೆಸಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರವನ್ನು ಸಲ್ಲಿಸಿದರು. ನಂತರ ಜಿಲ್ಲಾಧಿಕಾರಿ ಕಚೇರಿ ಎದುರುಗಡೆ ಅಹೋರಾತ್ರಿ ಧರಣಿ ಸತ್ಯಾಗ್ರಹವನ್ನು ಆರಂಭಿಸಿದರು. ಕಾರಂಜ ಮುಳುಗಡೆ ಸಂತ್ರಸ್ತರಿಗೆ ಹಿತರಕ್ಷಣಾ ಸಮಿತಿ ಅಧ್ಯಕ್ಷರಾದ ಚಂದ್ರಶೇಖರ್ ಪಾಟೀಲ್ ಹೊಚಂಕನಹಳ್ಳಿ ಅವರು ಮಾತನಾಡಿ, ಹೊಲ ಹಾಗೂ ಮನೆಗಳನ್ನು ಕಳೆದುಕೊಂಡ 28 ಗ್ರಾಮಗಳ ಸಂತ್ರಸ್ತರಿಗೆ ವೈಜ್ಞಾನಿಕವಾಗಿ ಪರಿಹಾರ ನೀಡಬೇಕು ಎಂದು ಆಗ್ರಹಿಸಿ ಈ ಹಿಂದೆ 71 ದಿನಗಳ ಕಾಲ ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ಅಹೋರಾತ್ರಿ ಧರಣಿ ಸತ್ಯಾಗ್ರಹ ನಡೆಸಲಾಗಿದೆ. ಆದರೂ ರಾಜ್ಯ ಸರ್ಕಾರ ಕಾರಂಜ ಸಂತ್ರಸ್ತರಿಗೆ ಪರಿಹಾರ ನೀಡಿಲ್ಲ.
ಬೀದರ್ ಜಿಲ್ಲೆಯ ಸಚಿವರು ಶಾಸಕರು ಧರಣಿ ನಿರತರನ್ನು ಬೆಂಗಳೂರಿಗೆ ಕರೆಸಿ ಶೀಘ್ರವೇ ನಿಮ್ಮ ಬೇಡಿಕೆಗಳನ್ನು ಈಡೇರಿಸಲಾಗುವುದು ಎಂದು ಆಶ್ವಾಸನೆ ನೀಡಿದರು. ಭರವಸೆ ನೀಡಿ 4 ತಿಂಗಳು ಕಳೆದರೂ ಸಂತ್ರಸ್ತರಿಗೆ ಸಮಸ್ಯೆಗಳನ್ನು ಬಗೆಹರಿಸಲು ಯಾವುದೇ ಕ್ರಮ ಕೈಗೊಂಡಿಲ್ಲ. ಬೀದರ್ ಲೋಕಸಭಾ ಚುನಾವಣೆಗೂ ಈ ಹೋರಾಟಕ್ಕೂ ಯಾವುದೇ ರೀತಿಯ ಸಂಬಂಧ ಇಲ್ಲ. 2018 ನವೆಂಬರ್ 15ರಂದು ಬೀದರ್ ಜಿಲ್ಲೆಗೆ ಭೇಟಿ ನೀಡಿದ ಮುಖ್ಯಮಂತ್ರಿಗಳು ರಾಷ್ಟ್ರೀಯ ಸಹಕಾರ ಸಪ್ತಾಹದಲ್ಲಿ ಕಾರಂಜ ಸಂತ್ರಸ್ತರಿಗೆ ಬೇಡಿಕೆಗಳನ್ನು ಶೀಘ್ರವೇ ಈಡೇರಿಸಲಾಗುವುದು ಎಂದು ಭರವಸೆಯನ್ನು ನೀಡಿದರು. ಅದು ಈಡೇರಿಲ್ಲ. ಬೀದರ್ ಲೋಕಸಭಾ ಚುನಾವಣೆಯಲ್ಲಿ ಕಾರಂಜ ಮುಳುಗಡೆ 28 ಗ್ರಾಮಸ್ಥರು ಮತದಾನ ಬಹಿಷ್ಕರಿಸಲಾಗುವುದು ಎಂದು ಎಚ್ಚರಿಕೆಯನ್ನು ನೀಡಿದರು. ಈ ಸಂದರ್ಭದಲ್ಲಿ ಕಾರಂಜ ಮುಳುಗಡೆ ಸಂತ್ರಸ್ತರು ಹಿತರಕ್ಷಣಾ ಸಮಿತಿಯ ಕಾರ್ಯದರ್ಶಿ ನಾಗಶೆಟ್ಟಪ್ಪ ಹಚ್ಚಿ, ರೇಕುಳುಗಿ ಹಾಗೂ ಮಹಿಳೆಯರು ಸೇರಿದಂತೆ ನೂರಾರು ಸಂತ್ರಸ್ತರು ಇದ್ದರು. भारत माता की जय, भारत माता की जय, कारंजा संतस्तरिये जयवागले, कारंजा संतस्तरिये जयवागले, बेके बेको न्याय बेको, बेके भारत माता की जय, वंदे मातरम, वंदे मातरम, ಎಲ್ಲಿವರೆಗೆ ಹೋರಾಟ, ಗೆಲ್ಲುವರೆಗೆ ಹೋರಾಟ, ಎಲ್ಲಿವರೆಗೆ ಹೋರಾಟ, ಗೆಲ್ಲುವರೆಗೆ ಹೋರಾಟ, ಇದಕ್ಕಾಗಿ ಹೋರಾಟ, ನ್ಯಾಯಕ್ಕಾಗಿ ಹೋರಾಟ, ಇದಕ್ಕಾಗಿ ಹೋರಾಟ, ನ್ಯಾಯಕ್ಕಾಗಿ ಹೋರಾಟ. ಮುಂದಿನ ದಿನ 15 ಬೀದರ್ ನಡೆದ ರಾಷ್ಟ್ರೀಯ ಸಹಕಾರ ಸಪ್ತಾಹ ಕಾರ್ಯಕ್ರಮ ವೇದಿಕೆ ಮೇಲೆ ನಾವು ಮಾತನಾಡಿದ ಕಾರ್ಯಸಂತ ಶೀಘ್ರ DC ಅವರಿಗೆ ಈಗ ತಾನೇ ಮನವಿ ಸಲ್ಲಿಸಿವಿ. ಅವರು ಅಂದಿದ್ದಾರೆ ತಾವೆಂದ ಹೋರಾಟಕ್ಕೆಂದ ತಾವೆಂದ ನಾವು ಸಹಕಾರ ನೀಡ್ತೀವಿ ಅಂದಿದ್ದಾರೆ. ಇದಕ್ಕೆ ನಾವೆಂದ ಹೋರಾಟ ನಾವೆಂದ ಗೆಲ್ಲುವವರೆಗೆ ಇದರಿಂದ ಹೋರಾಟ ತೆಕ್ಕೊಳ್ಳೋದಿಲ್ಲ. ಇದರಿಂದ ನಾವು ಎಲೆಕ್ಷನ್ ಯಾಕಂದ್ರೆ ನಮ್ಗೆ ಚುನಾವಣೆ ಬಂದಿದೆ ಎಂ ಪಿ ಎಲೆಕ್ಷನ್ಗೆ ನಮ್ಗೆ ಯಾವ ಸಂಬಂಧ ಇಲ್ಲ. ನಮ್ಗೆ ಅದಕ್ಕೆ ಏನಿಲ್ಲ. ನಮ್ಗೆ ಎಂದ ಯಾಕಂದ್ರೆ ನಮ್ಮ 30-40 ಹೋರಾಟ ಮಾಡ್ತಾಯಿದ್ವಿ. ನಮಗೆಂದ ಬೇಡಿಕೆಯಿಂದ ಈಡೇರಾಗ್ಯದ. ಅದಕ್ಕಾಗಿ ನಾವೆಂದ ಈಗ ಚುನಾವಣೆ ಬಂದಿದೆ ಅಂತೇಳಿ ಇದಿಲ್ಲ. ಚುನಾವಣೆ ನಾವು 26 ಹಳ್ಳಿ 28 ಹಳ್ಳಿ ನಾವೆಂದ ಚುನಾವಣೆ ಸಹಿತ ಬಹಿಷ್ಕಾರ ಮಾಡ್ತಾಯಿದ್ದೀವಿ. ನಮ್ಗೆ ಚುನಾವಣೆ ಬೇಕಾಗಿಲ್ಲ. ನಮ್ಗೆ ಯಾಕಂದ್ರೆ ನಮ್ಗೆ ಬೇಡಿಕೆ ಈಡೇರಿಲ್ಲ ಅಂದಮೇಲೆ ನಮಗೆ ಚುನಾವಣೆ ತೊಗೊಂಡು ಏನು ಮಾಡೋದು. ಯಾವ ಜನಪ್ರತಿನಿಧಿ ನಮ್ಮ ಬಗ್ಗೆ ಕಾಳಜಿ ವಹಿಸ್ತಾ ಇಲ್ಲ. ನಮ್ಮ ಇಲ್ಲಿ ಜಿಲ್ಲೆಯಲ್ಲಿ ಏನು ನಡೀತಾ ಇದೆ ಅಂದರೆ ಅವ್ರವ್ರ ಕೆಲಸಕ್ಕೆ ಅವ್ರವ್ರಿಗೆ ಬೆನ್ನತ್ತಿದ್ದಾರೆ. ನಮ್ಮ ಕೆಲಸ ರೈತರ ಬಗ್ಗೆ, ಕಾರಂಜ ಸಂತ್ರಸ್ತರ ಬಗ್ಗೆ ಇದೆ ಅಂತ ನಾವು 71 ದಿನ ಧರಣಿ ಮಾಡಿದ್ದೀವಿ. ಆಶ್ವಾಸನೆ ಕೊಟ್ಟರು. ಬೆಂಗಳೂರಲ್ಲಿ ನಮಗೆ ಜಿಲ್ಲಾ ಉಸ್ತುವಾರಿ ಮಂತ್ರಿ ರಾಜಶೇಖರ್ ಪಾಟೀಲು, ಈಶ್ವರ್ ಖಂಡ್ರೆ ಅವರು ಎಲ್ಲ ನಮ್ಮ ಜಿಲ್ಲಾ ನಾಯಕರು ಇವತ್ತು ನಮ್ಗೆ ಆಶ್ವಾಸನೆ ಕೊಟ್ಟರು. ನಿಮ್ಗೆ ಅತಿ ಶೀಘ್ರದಲ್ಲಿ ಈಡೇರಿಸ್ತೀವಿ, ಸ್ವಲ್ಪ ತಡ್ಕೊಳ್ಳಿ, ಸ್ವಲ್ಪ ತಾವಿಂದ ಒಂದು ಸಮಯ ಕೊಡಿ, ಇನ್ನೊಂದು ಸಲ ಮೀಟಿಂಗ್ ಕರೆಸ್ತೀವಿ ಅಂತಂದರು. ಜಲಸಂಪನ್ಮೂಲ ಸಚಿವರು ಹೇಳಿದ್ರು, ಮಾನ್ಯ ಮುಖ್ಯಮಂತ್ರಿ ಹೇಳಿದ್ರು. ಅದೇ ಮುಖ್ಯಮಂತ್ರಿಯವರು ಬೀದರ್ ಜಿಲ್ಲೆಗೂ ಬಂದರು. ಬೀದರ್ ಜಿಲ್ಲೆಯಲ್ಲೂ ವೇದಿಕೆ ಮೇಲೆ ಸಹಕಾರ ಸಪ್ತಾಹ ವೇದಿಕೆ ಮೇಲೆ ಹೇಳಿದ್ರು ಏನಂದರೆ ಅತಿ ಶೀಘ್ರದಲ್ಲಿ ನಾವೆಲ್ಲ ನಿಮ್ಮ ಬೇಡಿಕೆ ಈಡೇರಿಸ್ತೀವಿ, ಅಷ್ಟು ಸಮಯ ತೊಗೊಳ್ಳೋದಿಲ್ಲ, 30-40 ವರ್ಷ ಸಮಯ ಹೋಗಿದೆ, ಅಷ್ಟು ಸಮಯ ತೊಗೊಳೋದ್ರೆ ಅತಿ ಶೀಘ್ರದಲ್ಲಿ ಈಡೇರಿಸ್ತೀವಿ ಅಂತಂದರು. ಅದು ಇದ್ಯಾವ ಈಡೇರಿಲ್ಲ. ಈಗ 5 ತಾರೀಕು ಮತ್ತೆ ಪಾರ್ಲಿಮೆಂಟ್ ಎಲೆಕ್ಷನ್ ಬಂದಿದೆ. ಪಾರ್ಲಿಮೆಂಟ್ ಎಲೆಕ್ಷನ್ ನಾವೇನೋ ಈಗ ಚುನಾವಣೆನೂ ಮಾಡೋದಿಲ್ಲ, ಯಾವುದೂ ಮಾಡೋದಿಲ್ಲ. ನಮಗೇನಾದರೂ ಈಗ ಬೇಡಿಕೆ ಈಡೇರಬೇಕು. ನಾವು ಬೇಡಿಕೆ ಈಡೇರ್ತಾನೆ ಚುನಾವಣೆ ಆಗ್ತದೋ ಬಿಡ್ತದೋ ಆ ಪ್ರಶ್ನೆ ಮೇಲೆ ನಮಗಿಂದ ಬೇಡಿಕೆ ಈಡೇರಿಸಬೇಕು. ಅದಕ್ಕಾಗಿ ನಾವು ಇಲ್ಲಿ ಧರಣಿಯಿಂದ ಅವರಾತ್ರಿ ಧರಣಿಯಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀವಿ. ಕರ್ನಾಟಕ ರಾಷ್ಟ್ರೀಯ ಶಿಕ್ಷಣ ಸಂಸ್ಥೆ ಮತ್ತು ನ್ಯಾಸ್ ಹಾಗೂ RV ಬಿಡಪ್ಪ ಶಿಷ್ಯ ವೇತನ ಪುರಸ್ಕಾರ ಸಮಿತಿ ಬೀದರ್ ಇವರ ಸಂಯುಕ್ತ ಆಶ್ರಯದಲ್ಲಿ 22ನೇ RV ಬಿಡಪ್ಪ ಪ್ರತಿಭಾ ಪುರಸ್ಕಾರ ಪ್ರದಾನ ಮತ್ತು PhD ಪುರಸ್ಕರಿಗೆ ಸನ್ಮಾನ ಸಮಾರಂಭವನ್ನು ಮಾರ್ಚ್ 12ರಂದು ಬೀದರ್ ನಗರದ ಕರ್ನಾಟಕ ಕಾಲೇಜಿನ ಆಡಿಟೋರಿಯಂ ಹಾಲ್ನಲ್ಲಿ ಹಮ್ಮಿಕೊಳ್ಳಲಾಯಿತು. ಕರ್ನಾಟಕ ರಾಷ್ಟ್ರೀಯ ಶಿಕ್ಷಣ ಸಂಸ್ಥೆ ಮತ್ತು ನ್ಯಾಸ್ ಹಾಗೂ RV ಬಿಡಪ್ಪ ಶಿಷ್ಯ ವೇತನ ಪುರಸ್ಕಾರ ಸಮಿತಿ ಬೀದರ್ ಇವರ ಸಂಯುಕ್ತ ಆಶ್ರಯದಲ್ಲಿ 22ನೇ RV ಬಿಡಪ್ಪ ಪ್ರತಿಭಾ ಪುರಸ್ಕಾರ ಪ್ರದಾನ ಮತ್ತು PhD ಪುರಸ್ಕರಿಗೆ ಸನ್ಮಾನ ಸಮಾರಂಭದಲ್ಲಿ ಗುಲ್ಬರ್ಗ ವಿಶ್ವವಿದ್ಯಾಲಯ ಉಪನ್ಯಾಸಕರೊಬ್ಬರು ಮಾತನಾಡಿ ಜನಸೇವೆ ಜನಾರ್ದನ ಸೇವೆ ಎಂಬ ನಿಟ್ಟಿನಲ್ಲಿ ಡಾಕ್ಟರ್ ಬಸವರಾಜ ಪಾಟೀಲ್ ಅಷ್ಟೂರ್ ಅವರು ಜನಸೇವೆ ಮಾಡುತ್ತಿದ್ದಾರೆ ಎಂದರು. KRE ಸಂಸ್ಥೆ ಅಧ್ಯಕ್ಷರಾದ ಡಾಕ್ಟರ್ ಬಸವರಾಜ ಪಾಟೀಲ್ ಅಷ್ಟೂರ್ ಅವರು ಮಾತನಾಡಿ ಈ ಸಂಸ್ಥೆಯ ಸಂಸ್ಥಾಪಕ ಅಧ್ಯಕ್ಷರಾದ RV ಬಿಡಪ್ಪ ಅವರು ಸ್ವಾತಂತ್ರ್ಯ ಪೂರ್ವದಲ್ಲಿ ಶಿಕ್ಷಣ ಸಂಸ್ಥೆ ಹುಟ್ಟಿಹಾಕಿ ಕನ್ನಡ ಭಾಷೆ ಬೆಳವಣಿಗೆಗೆ ಪೂರಕ ಶಕ್ತಿ ನೀಡಿದ್ದಾರೆ. ನಿಜಾಮನ ಆಡಳಿತದಲ್ಲಿ ಕನ್ನಡ ಶಿಕ್ಷಣ ಸಂಸ್ಥೆ ನಡೆಸುವುದು ಬಹಳ ಕಷ್ಟದ ಕೆಲಸವಾಗಿತ್ತು. ಆದರೂ ಅನೇಕ ಕಷ್ಟ ನಷ್ಟಗಳನ್ನು ಸಹಿಸಿಕೊಂಡು ಸಂಸ್ಥೆಯನ್ನು ಹೆಮ್ಮರವಾಗಿ ಬೆಳೆಸಿದ್ದಾರೆ ಎಂದರು. ಈ ಕಾರ್ಯಕ್ರಮದಲ್ಲಿ RV ಬಿಡಪ್ಪ ಶಿಷ್ಯ ವೇತನ ಪುರಸ್ಕಾರವನ್ನು ವಿದ್ಯಾರ್ಥಿಗಳಿಗೆ ಪ್ರದಾನ ಮಾಡಲಾಯಿತು. ಅಲ್ಲದೆ PhD ಪುರಸ್ಕರಿಗೆ ಸನ್ಮಾನಿಸಲಾಯಿತು. ಈ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಜಗನ್ನಾಥ್ ಹೆಬ್ಬಾಳೆ ಸೇರಿದಂತೆ ಕಾಲೇಜಿನ ವಿದ್ಯಾರ್ಥಿಗಳು, ಉಪನ್ಯಾಸಕರು ಹಾಗೂ ಮುಂತಾದವರು ಇದ್ದರು. ಸಂಶೋಧನಾ ಕೇಂದ್ರದಿಂದ ನಮ್ಮ ಕಾಲೇಜಿನಲ್ಲಿ
4 ಜನ ವಿದ್ಯಾರ್ಥಿಗಳು ಸರಿ ತೆಗೆದುಕೊಂಡಿದ್ದಾರೆ. ಹೆಚ್ಚು ವಿದ್ಯಾರ್ಥಿಗಳು PhD ಪದವಿಯನ್ನು ಪಡೆದಿದ್ದಾರೆ ಅಂತಂದರೆ ಒಂದು ವಿಶ್ವವಿದ್ಯಾಲಯ ಮಾಡುವ ಕೆಲಸವನ್ನು ಈ ಸಂಸ್ಥೆ ಮಾಡ್ತಾ ಇದ್ದೇವೆ ಹೇಳೋಕ್ಕೆ ಅತ್ಯಂತ ಅಭಿಮಾನದಿಂದ ನಮಗೆ. ಬಸವರಾಜ್ ಪಾಟೀಲ್ ಅವರು ಒಂದು ಸಂಸ್ಥೆಗ ಈ ಕಾಲೇಜಿಗೆ ಒಳ್ಳೊಳ್ಳೆಯ ಏನು ಸ್ಥಾನಮಾನಗಳು ಬರಲು ಸಾಧ್ಯ ಆಯಿತು. ನ್ಯಾಕ್ನಲ್ಲಿ ಒಳ್ಳೆಯ ಸ್ಥಾನ ಬರೋಕ್ಕೆ ಸಾಧ್ಯ ಆಯಿತು. ನಾವೆಲ್ಲ ಕೆಲಸ ಮಾಡಿದ್ದೆ ಪ್ರಾಧ್ಯಾಪಕರು ಅಂತ ನಾನು ಅನ್ಕೋತೀನಿ. ಅವರು ಒಬ್ಬ ಒಳ್ಳೆ ಡಾಕ್ಟರ್ ಆಗಿ ಆ ಕ್ಷೇತ್ರದಲ್ಲಿ ಬಹಳ ದೊಡ್ಡ ಹೆಸರನ್ನು ಮಾಡಬಹುದಾಗಿತ್ತು. ಆದರೆ ನೋಡಿ ಅವರು ಆಯ್ಕೆ ಮಾಡ್ಕೊಂಡು ಎಷ್ಟು ವರ್ಷಗಳು ಕಾಲ ಆದರೂ ಕೂಡ ಅವರು ಈ ಸಂಸ್ಥೆಯೊಳಗಡೆ ಇರ್ತಾರೆ ಮತ್ತು ನಮ್ಮ ವಿದ್ಯಾರ್ಥಿ ಮಿತ್ರರ ಹೃದಯಗಳಲ್ಲಿ ಇರ್ತಾರೆ ಅಂತಕ್ಕಂಥದ್ದು. ಅಂದರೆ ಯಾವತ್ತೂ ಕೂಡ ಒಂದು ಪ್ರತಿಫಲ ಅಪೇಕ್ಷೆ ಇಲ್ಲದೆ ಹೋದರೆ ಅವರು ಎಷ್ಟು ಸಮಾಜಕ್ಕೆ ಅನುಕೂಲವನ್ನು ಮಾಡ್ತಕ್ಕಂಥ ಒಂದು ಸಮಾಜದಿಂದ ಬಂದಿದ್ದಾರೆ, ಮನೆತನದಿಂದ ಬಂದಿದ್ದಾರೆ. ಇದು ಎಲ್ಲರಿಗೂ ಆಗೋದಿಲ್ಲ. ಭಗವದ್ಗೀತೆಯಲ್ಲಿ ಒಂದು ಮಾತು ಆ ಹಿನ್ನೆಲೆ ಇದೆ. ನಾವು ಯಂತ್ರವನ್ನು ನಮ್ಮದನ್ನಾಗಿಸ್ಕೊಳ್ಬೇಕು. ಆ ಮೂಲಕ ನಾವು ಹೊಸ ಜಗತ್ತನ್ನು ನಾವು ಮುಟ್ಟುವಂಥ ಕೆಲಸವನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡಬೇಕಾಗುತ್ತೆ. ಹಾಗಾಗಿ ನಾನು ಆ ವಿದ್ಯಾರ್ಥಿಗಳ ಕಾಲೇಜಿನ ಶಿಕ್ಷಕರೇ, ವಿದ್ಯಾರ್ಥಿನಿಯರೇ ಹಾಗೂ ಪುರಸ್ಕಾರ 9 ಜನ ವಿದ್ಯಾರ್ಥಿಗಳು ಸಿಕ್ಕಿದೆ. ಅವರಿಗೆ ಕೂಡ ತುಂಬ ಅಭಿನಂದನೆ ಸಲ್ಲಿಸ್ತೀನಿ. ಇವತ್ತು 4 ಜನ ಈ ನಮ್ಮ ಪುರಸ್ಕಾರ ಪ್ರದಾನ ಸಲುವಾಗಿ ಈ ಪ್ರದಾನ ಮಾಡಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದಂತಹ ಪ್ರೊಫೆಸರ್ ಸರ್ ಜಿ ರಮೇಶ್ ಅವರಿಗೆ ಈ ವೇದಿಕೆಯ ಪರವಾಗಿ ಹೃತ್ಪೂರ್ವಕವಾದ ವಂದನೆಯನ್ನು ಸಲ್ಲಿಸುತ್ತೇನೆ. ಹಾಗೂ ಈ ಕಾರ್ಯಕ್ರಮದ ಅಧ್ಯಕ್ಷತೆ ಸ್ಥಾನವನ್ನು ವಹಿಸಿದಂತಹ ಡಾಕ್ಟರ್ ಬಸವರಾಜ್ ಪಾಟೀಲ್ ಅಧ್ಯಕ್ಷರು ಕರ್ನಾಟಕ ರಾಷ್ಟ್ರೀಯ ಶಿಕ್ಷಣ ಸಂಸ್ಥೆ, ಇವರಿಗೂ ಕೂಡ ಈ ವೇದಿಕೆಯ ಪರವಾಗಿ ನಮ್ಮ ಸಂಸ್ಥೆಯ ಪರವಾಗಿ ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ವಂದನೆಯನ್ನು ಸಲ್ಲಿಸುತ್ತೇನೆ. ಈ ವೇದಿಕೆಯ ಪರವಾಗಿ ತಮ್ಮೆಲ್ಲರ ಪರವಾಗಿ ನಮ್ಮ ಸಂಸ್ಥೆಯ ಪರವಾಗಿ ಹೃತ್ಪೂರ್ವಕವಾದ ವಂದನೆಯನ್ನು ಸಲ್ಲಿಸುತ್ತೇನೆ. ಹಾಗೂ ಆಡಳಿತ ಮಂಡಳಿಯ ಸದಸ್ಯರಾದಂತಹ ಶ್ರೀಯುತ ಶಿವಶಂಕರ್ ಶೆಟ್ಕಾಶ್ವರ ಅವರಿಗೂ ಹಾಗೂ ಸತೀಶ್ ಒಂದು ಶಿಷ್ಯ ವೇತನದ ಒಂದು ಕಾರ್ಯದರ್ಶಿಗಳಾದಂತಹ ಶ್ರೀಯುತ ಮಡಿವಾಳಪ್ಪ ಗಂಗಶೆಟ್ಟಿ ಸರ್ ಅವರಿಗೂ ಕೂಡ ಈ ವೇದಿಕೆಯ ಪರವಾಗಿ ಹೃತ್ಪೂರ್ವಕವಾದ ವಂದನೆಯನ್ನು ಸಲ್ಲಿಸುತ್ತೇನೆ. ಅದಲ್ಲದಿರುವುದು ಜನರ, ಯಾಕಂದರೆ ಜನರ ಸೇವೆ ಮಾಡೋದು. ಯಾಕೆಂದರೆ ಜನರ ಸೇವೆ ಮಾಡ್ತೀನಿ ಅಂದರೆ ದೇವರ ಸೇವೆ ಮಾಡ್ತೀನಿ, ಭಗವಂತ ಜನತಾ ಸೇವೆ ಜನಾರ್ದನ ಸೇವೆ ಅಂತಕ್ಕಂಥದ್ದು. ಆ ಹಿನ್ನೆಲೆಯಲ್ಲಿ ಇವರು ಬಹುಶಃ ಈ ಶಿಕ್ಷಣ ಕ್ಷೇತ್ರವನ್ನು ಮೂಡಿಸ್ತಕ್ಕಂಥ ಒಂದು ಹರಿಯ ಅವತಾರ ಅಂತ ನಾನು ಹೇಳ್ತೀನಿ. ಮತ್ತು ಹಾಗಾದರೆ ಅವರನ್ನು ಒಬ್ಬ ವಿಶ್ವವಿದ್ಯಾಲಯದ ಕುಲಪತಿ ಅಂತ ಹೇಳ್ತಕ್ಕಂಥ ಒಂದು ಇದರಲ್ಲಿ ಕುಲಪತಿಯಾಗಿ ಕೆಲಸ ಕೂಡ ಮಾಡ್ತಾರೆ ಅನ್ನೋದು. ಒಬ್ಬ ಕುಲಪತಿಯಾಗಿ ಅಲ್ಲದಿದ್ದರೂ ಕೂಡ ಕುಲಪತಿಯಷ್ಟೇ ಸಮರ್ಥವಾಗಿ ಕೆಲಸ ನಿರ್ವಹಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಕುಲಪತಿಗಾದರೆ ಅನೇಕ ಸರ್ಕಾರದ ಸವಲತ್ತುಗಳು ಇರ್ತದೆ, ಆದರೆ ಆಗಲ್ಲ. ಅವರು ಈ ಸಮಾಜ ಸೇವಾ ಭಾವನೆಯಿಂದಲೇ ಒಂದು ಭಗವಂತನನ್ನು ಕಾಣ್ತಕ್ಕಂಥ ಕೆಲಸವನ್ನು ಇವತ್ತು ಮಾಡ್ತಾರೆ. ಅವರು ಇನ್ನು ಮುಂದೆ ಅಂತ ಅನೇಕ ಒಳ್ಳೆಯ ಕೆಲಸಗಳನ್ನು ಮಾಡೋದಕ್ಕೆ ಅವರಿಗೆ ಶಕ್ತಿ ಕೊಡಲಿ ಅಂತಕ್ಕಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ. ಈ ನಮ್ಮ ಸಂಸ್ಥೆಯ ಸಂಸ್ಥಾಪಕ ಅಧ್ಯಕ್ಷರು ಸ್ವಾತಂತ್ರ್ಯದ ಪೂರ್ವದಲ್ಲಿ ಈ ಶಿಕ್ಷಣ ಸಂಸ್ಥೆಯನ್ನು ಪ್ರಾರಂಭ ಮಾಡಿದ್ದಾರೆ. ತಮಗೆಲ್ಲ ಹಿರಿಯರಿಗೆ ಗೊತ್ತಿರಬಹುದು, ಬ್ರಿಟಿಷರ ರಾಜಕೀಯದಲ್ಲಿ ಈ ನಮ್ಮ ಭಾಗ ನಿಜಾಮರ ಆಳ್ವಿಕೆಯಲ್ಲಿತ್ತು. ಅಂಥ ಒಂದು ಸಂದರ್ಭದಲ್ಲಿ ಯಾವ ರೀತಿಯಿಂದ ಶಿಕ್ಷಣ ಸಂಸ್ಥೆಯನ್ನು ಹುಟ್ಟಿ ಹಾಕಿದರು, ಎಷ್ಟು ಒತ್ತಡ ಇತ್ತು, ಯಾವ ರೀತಿಯಿಂದ ಹೊರಗಡೆ ಉರ್ದು ಬೋರ್ಡನ್ನು ಬರೆದು ಮಕ್ಕಳಿಗೆ ಕನ್ನಡವನ್ನು ಕಲಿಸ್ತಾ ಇದ್ರು. ಅಂದಿನ ಕಾಲದಿಂದ ಈ ಒಂದು ನಮ್ಮ ಸಂಸ್ಥೆ ಕನ್ನಡಕ್ಕೆ ಒತ್ತು ಕೊಟ್ಟಿದೆ, ಕನ್ನಡದೇ ನಮ್ಮ ಬದುಕು ಎಂದು ಭಾವಿಸಿದೆ ಅಂತ ಹೇಳಿ ಈ ಒಂದು ವೇದಿಕೆಯ ಮುಖಾಂತರ ನಮ್ಮ ಮಕ್ಕಳು ಏನು ಪುರಸ್ಕಾರ ಪಡೆದು ವೈದ್ಯಕೀಯ ಕಾಲೇಜ್ ಆಗಲಿ, BCA ಮಾಡಿದವರು, PUCನಿಂದ ಒಳ್ಳೆ ರೀತಿಯಿಂದ ಫಲಿತಾಂಶ ಪಡೆದು ಅವ್ರಿಗೆ ಕೂಡ ನಾನು ಮುಂದೆ ಇಂಜಿನಿಯರ್ ಆಗಲಿ ಡಾಕ್ಟರ್ ಆಗಲಿ ಅಂತ ಹೇಳಿ ಒಂದು ನಾನು ಅವರಿಗೊಂದು ಆಶಾಭಾವನೆ ನೋಡ್ತೀನಿ. ಹಾಗೂ 10ನೇ ತರಗತಿನಿಂದ ಒಳ್ಳೆ ರ್ಯಾಂಕ್ ಪಡೆದಂಥ ವಿದ್ಯಾರ್ಥಿಗಳು ನಮ್ಮ ಮಧ್ಯೆ ಇದ್ದಿದ್ದಾರೆ. ಅವರಿಗೂ ಕೂಡ ನಿಮ್ಮ ಭವಿಷ್ಯ ಒಳ್ಳೆಯದಾಗಲಿ, ನಿಮ್ಮ ತಂದೆ ತಾಯಿಗಳಿಗೂ ಹಾಗೂ ಇಲ್ಲಿ ಕಲಿತಂಥ ಶಿಕ್ಷಕರುಗಳು ಒಳ್ಳೆಯ ಹೆಸರು ತರ್ರಿ ಅಂತ ಹೇಳ್ತಾ ಇದ್ದೀನಿ. ರಾಯಲ್ ಎಜುಕೇಷನ್ ಸೊಸೈಟಿ ಅಡಿಯಲ್ಲಿ ಬೀದರ್ ನಗರದ ಉಸ್ಮಾನ್ಗಂಜ್ ರಸ್ತೆಯಲ್ಲಿರುವ ನ್ಯೂ ಪಬ್ಲಿಕ್ ಗಾರ್ಡನ್ ಸಮೀಪದ ದಿ ರೆಡ್ ರೋಸ್ ಪ್ರೈಮರಿ ಆ್ಯಂಡ್ ಹೈಸ್ಕೂಲ್ನಲ್ಲಿ ಮಾರ್ಚ್ 11ರಂದು 2019ನೇ ಸಾಲಿನ ಆಕ್ಟಿವಿಟಿ ಶೋ ಕಾರ್ಯಕ್ರಮ ಬಹು ವಿಜೃಂಭಣೆಯಿಂದ ನಡೆಯಿತು.
ಈ ಕಾರ್ಯಕ್ರಮದಲ್ಲಿ ಚಟುವಟಿಕೆಯ ಶಾಲಾ ವಿದ್ಯಾರ್ಥಿಗಳು ಉತ್ಸಾಹದಿಂದ ಭಾಗವಹಿಸಿ ತಮ್ಮ ತಮ್ಮ ಪ್ರತಿಭೆಗಳನ್ನು ಪ್ರದರ್ಶನವನ್ನು ಮಾಡಿದರು. ರಾಯಲ್ ಎಜುಕೇಷನ್ ಸೊಸೈಟಿ ಅಡಿಯಲ್ಲಿ ಬೀದರ್ ನಗರದ ಉಸ್ಮಾನ್ಗಂಜ್ ರಸ್ತೆಯಲ್ಲಿರುವ ನ್ಯೂ ಪಬ್ಲಿಕ್ ಗಾರ್ಡನ್ ಸಮೀಪದ ದಿ ರೆಡ್ ರೋಸ್ ಪ್ರೈಮರಿ ಆ್ಯಂಡ್ ಹೈಸ್ಕೂಲ್ನಲ್ಲಿ ಮಾರ್ಚ್ 11ರಂದು 2019ನೇ ಸಾಲಿನ ಆಕ್ಟಿವಿಟಿ ಶೋ ಕಾರ್ಯಕ್ರಮದಲ್ಲಿ ಮುಸ್ಲಿಂ ಬಾಂಧವರು ರಂಜಾನ್ ತಿಂಗಳಲ್ಲಿ ಕೈಗೊಳ್ಳುವ ಮಕ್ಕಾ ಯಾತ್ರೆ ಹಾಗೂ ಅಲ್ಲಿನ ಕಬಾಗೆ ಪ್ರದಕ್ಷಿಣೆ ಹಾಕುವುದನ್ನು ನೋಡುಗರ ಗಮನ ಸೆಳೆಯಿತು. ಗಿಡಗಳು, ಬೆಳೆ, ಹಸಿರು ಉಳಿಸಿ, ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್, BSF ವೇಷ ಧರಿಸಿದ ವಿದ್ಯಾರ್ಥಿಗಳು ಜನಮನ ಸೆಳೆದರು. ನೀರಿನ ಪ್ಲಾಂಟೇಷನ್, ಉದ್ಯಾನಗಳ ಸಂರಕ್ಷಣೆ, ದೇಶದ ವಿವಿಧ ಧರ್ಮೀಯರ ದೇವಾಲಯ, ಚರ್ಚ್, ಮಸೀದಿ ಮುಂತಾದವರು ನೋಡುವವರ ಕಣ್ಮನ ಸೆಳೆಯುತ್ತಿದ್ದವು. ಈ ಕಾರ್ಯಕ್ರಮದಲ್ಲಿ ಶಾಲಾ ಮಕ್ಕಳು ಸಾಂಸ್ಕೃತಿಕ ಕಾರ್ಯಕ್ರಮ ಜನಮನ ಸೆಳೆಯಿತು. ವಿದ್ಯಾರ್ಥಿಗಳು ನಿರ್ಮಿಸಿದ ದೆಹಲಿಯ ಕೆಂಪು ಕೋಟೆಯ, ಇಂಡಿಯಾ ಗೇಟ್, ಹೈದರಾಬಾದಿನ ಚಾರ್ಮಿನಾರ್ ಮುಂತಾದ ಐತಿಹಾಸಿಕ ಸ್ಥಳಗಳ ಕಲಾಕೃತಿಗಳ ಸಭಿಕರ ಗಮನ ಸೆಳೆದವು. ಈ ಸಂದರ್ಭದಲ್ಲಿ ಶಾಲೆ ವಿದ್ಯಾರ್ಥಿನಿ ಸೋನಿ ಪವಾರ್ ಅವರು ಬಸವ ಕಲ್ಯಾಣದ ಅನುಭವ ಮಂಟಪದ ಕುರಿತು ಮಾಹಿತಿ ನೀಡುತ್ತಾ, ವಿಶ್ವದ ಪ್ರಪ್ರಥಮ ಪಾರ್ಲಿಮೆಂಟ್ ಬಸವ ಕಲ್ಯಾಣ ಅನುಭವ ಮಂಟಪ ಆಗಿತ್ತು. 12ನೇ ಶತಮಾನದಲ್ಲಿ ಅನುಭವ ಮಂಟಪ ನಿರ್ಮಾಣ ಮಾಡಲಾಗಿದೆ. ಅಲ್ಲಮಪ್ರಭು ಅನುಭವ ಮಂಟಪದ ಅಧ್ಯಕ್ಷರಾಗಿದ್ದರು. ವಿಶ್ವಗುರು ಬಸವಣ್ಣನವರು ಪ್ರಧಾನಮಂತ್ರಿಗಳಾಗಿದ್ದರು. ಅಕ್ಕ ಮಹಾದೇವಿ ಮಹಿಳಾ ಪ್ರತಿನಿಧಿಯಾಗಿದ್ದರು ಎಂದು ವಿವರಿಸಿದರು. ದಿ ರೆಡ್ ರೋಸ್ ಪ್ರೈಮರಿ ಆ್ಯಂಡ್ ಹೈಸ್ಕೂಲ್ ಅಕಾಡೆಮಿಕ ಹೆಡ್ ಡಾಕ್ಟರ್ ಅಂಬರೀಶ್ ವೀರಾನಾಯಕ್ ಅವರು ಮಾತನಾಡಿ, 2019ನೇ ಆಕ್ಟಿವಿಟಿ ಶೋದಲ್ಲಿ ನಮ್ಮ ಶಾಲೆಯ ಮಕ್ಕಳು ಜಲವಿದ್ಯುತ್, ಉದ್ಯಾನವನ, ಐತಿಹಾಸಿಕ ಸ್ಥಳಗಳು ಸೇರಿದಂತೆ ವಿವಿಧ ರೀತಿಯ ಸ್ತಂಭ ಚಿತ್ರಗಳ ನಿರ್ಮಿಸಿ ನೋಡುಗರ ಕಣ್ಣು ಕುಕ್ಕುವಂತೆ ಮಾಡಿದರು ಎಂದರು. ಈ ಕಾರ್ಯಕ್ರಮದಲ್ಲಿ ದಿ ರೆಡ್ ರೋಸ್ ಪ್ರೈಮರಿ ಆ್ಯಂಡ್ ಹೈಸ್ಕೂಲ್ನ MD ಕೌಶಿಫ್ ಉಲ್ ಹಕ್, ಶೋಯಿಬ್ ಉಲ್ ಹಕ್, MD ಜುಬೇರ್, ಸೈಯದ್ ಮುಬಿನ್, ಇಶ್ರತ್ ಸೇರಿದಂತೆ ಶಿಕ್ಷಕರು, ಮಕ್ಕಳು ಹಾಗೂ ಪಾಲಕರು ಇದ್ದರು. Stand cross. Wait. Stand cross. नहीं धंधे चलता My topic name is working model of dam. Dam is a barrier that stops the flow of water
Tehri Dam is the largest dam in India. Thank you. If you like my performance, please vote for me. My name is Soni Pawan. I am from 8th standard. My model is Anubhava Mantapa. Anubhava Mantapa is the world's first parliament. Literal meaning is experience center. It was academy of saints, philosophers and mystics of 12th century of Veerashaiva. It is situated in the Basavakalyan Taluka of state Karnataka. The president of this parliament is Allam Prabhu, the prime minister was Baswana, and the lady representative was Akka Mahadevi, who are participants in this parliament. It is also known as Mahamani. This is the traditional world first parliament which have given the concept to other parliaments, which you can see further by our friends. Thank you. The Maltrates of Pulwama, Uri by representing a dance act. Then on our girl students have represented the colors of India by presenting different folk dances. So we have organized a 25 minutes of show upon that to pay homage and tribute to our Indian soldiers. Then on we have coming to the moral section of the part, we have established keeping into tax and balance that all the religions to be represented. We have moduled different religious activities, how they are performed. Among them, highlighting one is how a person can complete his Hajj and how he can come into Islamic activities, what is the best thing. Likewise, we have highlighted that as well. So I request all the parents over there and all the common people over there to come and witness the event as early as possible. So we are here for 2 days, that is on 9th and 10th of March. So kindly it's an hearty welcome on behalf of the management, staff, student and everybody to Red Rose Public School. Thank you. ಇಲ್ಲಿವರೆಗೂ ಸುದ್ದಿ ಕೊಟ್ಟರು ನಾನು ಸತೀಶ್ ಕುಮಾರ್ ಬಿರಾದರ್. ಮತ್ತೆ ಮುಂದಿನ ಸುದ್ದಿಯೊಂದಿಗೆ ಭೇಟಿ ಹೋಗೋಣ. ವಂದನೆಗಳು.